ರಾತ್ರೋರಾತ್ರಿ ಸ್ಟಾರ್ ಆದವರು ನೋಡ್ತಿದ್ದ ಹಾಗೆ ಮರೆಯಾಗ್ತಾರೆ. ಇದು ವೈರಲ್ ವೀರರು ಮರೆಯಾಗುತ್ತಿರುವಂತಹ ಸ್ಪೆಷಲ್ ರಿಪೋರ್ಟ್. ಫ್ರೀಡಂ ಟಿವಿ ತೆರೆದಿಡುತ್ತಿದೆ ವೈರಲ್ ವೀರರ ಸೈಲೆಂಟ್ ಕಹಾನಿ. ರಾತ್ರೋರಾತ್ರಿ ಪಾಪ್ಯುಲರ್ ಆದವರು ಬಹುಬೇಗ ಮರೆಯಾಗ್ತಿರೋದು ಯಾಕೆ? ಒಂದೇ ರಾತ್ರಿಯಲ್ಲಿ ಜಾಲತಾಣದಲ್ಲಿ ಸೌಂಡ್, ಬೆಳಗಾದಾಗ ಸೈಲೆಂಟ್ ಆಗಿದ್ದಾರೆ. ರಾತ್ರೋರಾತ್ರಿ ವೈರಲ್ ಮುಖಾಂತರ ಸುದ್ದಿ ಆಗ್ತಾರೆ. ಬೆಳಗ್ಗೆ ಆಗುತ್ತಿದ್ದ ಹಾಗೆ ಆ ಸುದ್ದಿಯಾದವರು ಮರೆಯಾಗ್ತಾರೆ. ರಾತ್ರೋರಾತ್ರಿ ಪಾಪ್ಯುಲರ್ ಆದವರು ಬಹುಬೇಗ ಮರೆಯಾಗ್ತಿರೋದು ಯಾಕೆ? ಆ ಪೈಕಿ ಸಾಕಷ್ಟು ಜನರ ಉದಾಹರಣೆ ಕೊಡ್ತಾ ಹೋಗ್ತೀವಿ. ಒಂದೇ ರಾತ್ರಿಯಲ್ಲಿ ಜಾಲತಾಣದಲ್ಲಿ ಸೌಂಡ್, ಬೆಳಗ್ಗೆಗೆಲ್ಲ ಸೈಲೆಂಟ್. ಅನಿರೀಕ್ಷಿತವಾಗಿ ಜನಮನ್ನಣೆ ಗಳಿಸಿ ತೆರೆ ಹಿಂದೆ ಸರಿಯುತ್ತಿದ್ದಾರಾ? ದಿಢೀರ್ ಜನಪ್ರಿಯರಾಗುವ ವೈರಲ್ ವೀರರು ಎತ್ತ ಸಾಕ್ತಿದ್ದಾರೆ. ಸಾಕಷ್ಟು ಉದಾಹರಣೆಗಳು ಕೊಡುತ್ತೆ ಈಗ ನಿಮ್ಮ ಫ್ರೀಡಂ ಟಿವಿ. ಇದು ವೈರಲ್ ವೀರರು ಮರೆಯಾಗ್ತಿರೋ ಸ್ಪೆಷಲ್ ರಿಪೋರ್ಟ್. ಹಾಗಾದ್ರೆ ಫ್ರೀಡಂ ಟಿವಿ ತೆರೆದಿಡ್ತಾ ಇದೆ ಆ ವೈರಲ್ ವೀರರ ಸಪ್ರೇಟ್ ಕಹಾನಿಗಳು. ರಾತ್ರೋರಾತ್ರಿ ಹಿಟ್ ಆಗ್ತಾರೆ, ವೈರಲ್ ಆಗ್ತಾರೆ. ಆದರೆ ಬೆಳಗ್ಗೆ ಆಗೋಷ್ಟರಲ್ಲಿ ಆ ವೈರಲ್ ಆದವರು ಕಣ್ಮರೆ ಆಗ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವೆ. ಕುಂಭಮೇಳದಲ್ಲಿ ಜನಪ್ರಿಯವಾದಂತಹ ಮೊನಾಲಿಸಾರ ಮತ್ತೊಂದು ಕಥೆಯನ್ನು ತೆರೆದಿಡ್ತಾ ಇದ್ದೀವಿ. ಕುಂಭಮೇಳದಲ್ಲಿ ಜನಪ್ರಿಯಳಾದ ಮೊನಾಲಿಸಾ ಎಲ್ಲಿ ಹೋದ್ರು? ಕಾಣ್ತಿಲ್ಲ. ರುದ್ರಾಕ್ಷಿ ಮಾಲೆ ಮಾರಲು ಬಂದಾಕೆ ಈಗೆಲ್ಲೂ ಕಾಣುತ್ತಿಲ್ಲವೇಕೆ? ಗಾಜು ಗಣ್ಣುಗಳಿಂದಲೇ ಕುಂಭಮೇಳದಲ್ಲಿ ಮೆರೆದಿದ್ದಾಕೆ ಈಗೆಲ್ಲಿ? ಕಣ್ಣುಗಳಿಂದಲೇ ಪ್ರಖ್ಯಾತಳಾಗಿರುವಂತಹ ಮೊನಾಲಿಸಾ ಸುದ್ದಿ ಸ್ತಬ್ಧ ಆಗಿದೆ. ಅನಿರೀಕ್ಷಿತವಾಗಿ ಪಾಪ್ಯುಲರ್ ಆದ ಗಾಜುಗಣ್ಣಿನ ಮೊನಾಲಿಸಾ. ಬಾಲಿವುಡ್ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಂತಹ ಮೊನಾಲಿಸಾ ರುದ್ರಾಕ್ಷಿ ಮಾಲೆ ಮಾರ್ತಾ ಇದ್ದ ಹೆಣ್ಣು ಮಗಳು. ಈಕೆ ಜೇನುಗಣ್ಣಿಗೆ ಮನಸೋತಿದ್ದ ನಿರ್ದೇಶಕ ಸನೋಜ್ ಮಿಶ್ರಾ 21 ಲಕ್ಷ ರು ಸಂಭಾವನೆ ಪಡೆದಿದ್ದ ಗಾಜುಗಣ್ಣಿನ ಮೊನಾಲಿಸಾ. ನೋಡಿ, ಈ ರಾತ್ರೋರಾತ್ರಿ ವೈರಲ್ ಆಗಿ ಖ್ಯಾತಿ ಪಡ್ಕೋತಾರೆ. ಅವರಿಗೆ ಕಲೆಯ ಗಂಧ ಗಾಳಿ ಗೊತ್ತಿರೋದಿಲ್ಲ, ಸಂಗೀತದ ಲವಲೇಶದಷ್ಟು ವಿದ್ಯಾಭ್ಯಾಸ ಇರೋದಿಲ್ಲ. ಏನೋ ಒಂದು ಶಬ್ದ, ಏನೋ ಒಂದು ವಾಯ್ಸು, ಏನೋ ಒಂದು ವಿಚಿತ್ರ ನಡೆ, ಏನೋ ಒಂದು ವಿಚಿತ್ರ ದೃಶ್ಯ, ಏನೋ ಒಂದು ವಿಚಿತ್ರ ಅಂಗಾಂಗ, ಇದರಿಂದ ವೈರಲ್ ಆಗಿ 10 ದಶಕಗಳಿಂದ ಕಲೆಯಲ್ಲಿ ಮುಳುಗಿ ಮಿಂದೆದ್ದು ನರಳಾಡಿ ಆ ಕಲೆಯ ಆಗಲವನ್ನು ತಿಳಿದುಕೊಂಡು ನಟನೆಯಲ್ಲಿರ್ತಕ್ಕಂಥ ಒಬ್ಬ ನಟನಿಗೂ ಅಥವಾ ನಟಿಗೂ ಮತ್ತು ಈ ವೈರಲ್ ಆದಂತಹ ಸ್ಟಾರ್ ನಟರ ನಡುವೆ ಸಾಮ್ಯತೆಗಳು, ವ್ಯತ್ಯಾಸಗಳು ಎಷ್ಟಿರ್ತವೆ? ರಾತ್ರೋರಾತ್ರಿ ಒಂದು ಘಳಿಗೆಯಲ್ಲಿ ಸುದ್ದಿಯಾದಂತಹ ಒಂದು ಕ್ಯಾರೆಕ್ಟರ್ ಸುದೀರ್ಘವಾಗಿ ಬಾಳೋದಿಲ್ಲ. 16 ವರ್ಷ ನಾಟಕ ರಂಗದಲ್ಲಿ ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಬಣ್ಣ ಹಚ್ಕೊಂಡು ದಾರಿಲಿ ಬೀದಿಲಿ ಟೆಂಟ್ ಹಾಕ್ಕೊಂಡು ನಾಟಕ ಮಾಡಿ ಅದರಲ್ಲಿ ಪ್ರಾಕ್ಟೀಸ್ ಪಡೆದುಕೊಂಡ ವ್ಯಕ್ತಿಗಳು ಈ ರಾತ್ರೋರಾತ್ರಿ ಸ್ಟಾರ್ ನಟರು. ಎಷ್ಟು ವ್ಯತ್ಯಾಸಗಳಿದ್ದಾವೆ. ಸಾಕಷ್ಟು ಉದಾಹರಣೆಗಳು ನಮ್ಮ ಬಳಿ ಇದ್ದಾವೆ. ರುದ್ರಾಕ್ಷಿ ಮಾಲೆ ಮಾರಲು ಬಂದಾಕೆ ಈಗೆಲ್ಲಿ ಕಾಣ್ತಾ ಇಲ್ಲ. ಹಾಡುತ್ತಾ ಭಿಕ್ಷೆ ಬೇಡಿ ವೈರಲ್ ಆದ ರಾನು ಮಂಡಲ್ ಎಲ್ಲಿ ಕಾಣ್ತಿಲ್ವಲ್ಲ? ರೈಲು ನಿಲ್ದಾಣದಲ್ಲಿ ಭಿಕ್ಷೆ ಬೇಡಿ ಸೌಂಡ್ ಮಾಡಿದ್ದ ರಾನು ನಾಪತ್ತೆ. ಬಾಲಿವುಡ್ ಚಿತ್ರಕ್ಕೆ ಹಾಡಿದ್ದಾಕೆಗೆ ಈಗ ಏನಾಗಿದೆ ಗೊತ್ತಾ? ರಾತ್ರೋರಾತ್ರಿ ಸ್ಟಾರ್ ಆಗಿದ್ದ ರಾನು ಮಂಡಲ್ ಈಗೆಲ್ಲಿ? ಇದು ಏನು ಹೇಳ್ತಾ ಇದೀವಿ ಈಗ ನಿಮ್ಮ ಫ್ರೀಡಂ ಟಿವಿ ಹೇಳ್ತಾ ಇರುವಂತಹದ್ದು. ತೇರಿ ಮೇರಿ ಹಾಡು ಹಾಡುತ್ತಾ ವೈರಲ್ ಆಗಿದ್ದಾಕೆ ಕಣ್ಮರೆ. ಭಾರೀ ಸಂಕಷ್ಟಕ್ಕೆ ಸಿಲುಕಿ ಅಸಹಾಯಕಳಾದ ರಾನು ಮಂಡಲ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ತಮ್ಮ ಸ್ವಗ್ರಾಮಕ್ಕೆ ವಾಪಸ್ ಆಗಿದ್ದಾರೆ. ಪರಿಶ್ರಮ ಅನ್ನೋದು ಇದ್ರೆ ನೀವು ಸುದೀರ್ಘವಾಗಿ ಬಾಳಿಕೆ ಬರ್ತೀರಿ. ಶ್ರಮ ಸಂಸ್ಕಾರ ಏನೂ ಇಲ್ಲದಿದ್ದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳುತ್ತೆ ಇಂಗ್ಲಿಷ್ನಲ್ಲಿ. ಅಂದರೆ ಹವ್ಯಾಸಗಳು ಮತ್ತು ನಿಮ್ಮ ಪರಿಶ್ರಮಗಳು ನಿಮ್ಮನ್ನ ವೆರಿ ಪರ್ಫೆಕ್ಟ್ ಮಾಡುತ್ತೆ. ಒಂದು ಘಳಿಗೆಯಲ್ಲಿ ವೈರಲ್ ಆದ್ರಿ ಅನ್ನೋ ಕಾರಣಕ್ಕೆ ನೀವು ಸುದೀರ್ಘವಾಗಿ ಬಾಳಿಕೆ ಬರಬೇಕು ಅಂತೇನೂ ಇಲ್ಲ.
ಈ ರಾಣು ಮಂಡಲ್ ಎನ್ನುವಂಥ ಮಧ್ಯ ವಯಸ್ಸಿನ ಮಹಿಳೆ ಏನೋ ಆ ಒಂದು ಭರದಲ್ಲಿ ರಾಗವಾದ ಶಬ್ದ ಇತ್ತು ಅನ್ನೋ ಕಾರಣಕ್ಕೆ ಆ ಒಂದು ಹಾಡು ವೈರಲ್ ಆಯಿತು. ಅದಾದ ನಂತರ ಈ ಹೆಣ್ಣು ಮಗಳನ್ನ, ಈ ಯುವತಿಯನ್ನ, ಈ ಮಧ್ಯ ವಯಸ್ಸಿನ ಮಹಿಳೆಯನ್ನ ಪಟ್ಟಕ್ಕೇರಿಸಿದ್ರು ಕೆಲ ಗಾಯಕರು, ಕೆಲ ನಾಯಕ ನಟರು. ಈಕೆಗೆ ಬಣ್ಣ ಬಣ್ಣದ ಸ್ಟೇಜ್ ಕೊಟ್ಟರು. ಅದರರ್ಥ ಈ ಬಡವರಿಗೆ ಸ್ಟೇಜ್ ಕೊಡಬಾರ್ದು ಅಂತಲ್ಲ, ಆದರೆ ಅವರ ಮೆದುಳಿಗೂ ಒಂದು ವಿಶಾಲತೆ ಇರುತ್ತೆ, ಒಂದು ಸಾಮರ್ಥ್ಯ ಇರುತ್ತೆ. ಆ ಸಾಮರ್ಥ್ಯಕ್ಕೂ ದೊಡ್ಡದಾದ ವಿಚಾರವನ್ನು ಆ ಮೆದುಳಿಗೆ ತುರುಕಿದ್ರೆ ಆ ಮೆದುಳು ಬ್ಲಾಸ್ಟ್ ಆಗುತ್ತೆ. ಮಧ್ಯ ವಯಸ್ಸಿನ ಮಹಿಳೆಗೆ ಬಣ್ಣ ಬಣ್ಣದ ಸ್ಟೇಜನ್ನು ಕೊಟ್ರಿ, ಆಕೆಗೆ ಇನ್ನಿಲ್ಲದ ಖ್ಯಾತಿ ಕೊಟ್ರಿ, ಆಕೆಯ ಕೆನ್ನೆ ನೋಡದೇ ಇರತಕ್ಕಂಥ ಕ್ರೀಮ್ಗಳನ್ನೆಲ್ಲ ಆ ಕೆನ್ನೆಗೆ ಮೆತ್ತಿದ್ರಿ. ಪಾಪ ಆ ಹೆಣ್ಣು ಮಗಳು ಎಲ್ಲಿದ್ದಾಳೋ ಈಗ ಕಾಣ್ತಾ ಇಲ್ಲ. ಆಕೆ ನಿರೀಕ್ಷೆ ಮಾಡಿದಂತಹ ಪಟ್ಟ ಆಕೆಗೆ ಬಂದಾಗ ದುರಹಂಕಾರಗಳು ಬಂತು, ಸಾರ್ವಜನಿಕರ ಜೊತೆ ವರ್ತನೆ ಮಾಡುವ ರೀತಿ ಬದಲಾಯಿತು. ಆಕೆ ಕಣ್ಮರೆಯಾಗಿದ್ದಾರೆ. ರಾಣು ಮಂಡಲ್ ಈಗ ಕಾಣ್ತಾ ಇಲ್ಲ. ಅದರಂತೆಯೇ ಈಗ ಈ ಪಾಪ ಈ ಮೊನಾಲಿಸಾ, ಆಕೆಯ ಅಂಗಾಂಗಗಳನ್ನು ಆಕೆನೇ ಸರಿಯಾಗಿ ನೋಡ್ತಾ ಇರಲಿಲ್ಲ. ಆ ಕಾಲಘಟ್ಟದಲ್ಲಿ ಪೂರ್ಣವಾದ ವಸ್ತ್ರವನ್ನು ಧರಿಸ್ತಾ ಇದ್ಲು. ಆದರೆ ಈಕೆಗೆ ಈಗ ಧರಿಸ್ತಾ ಇರತಕ್ಕಂಥ ವಸ್ತ್ರಗಳಿದಾವಲ್ಲ, ಆಕೆಯ ನಡತೆಯನ್ನೇ ಬದಲಾಯಿಸಿಬಿಟ್ಟಿದೆ. ಸೊ ಬಾಲಿವುಡ್ ಸಿನಿಮಾದ ಆಸೆಗಳನ್ನು ಕೂಡ ತೋರಿಸಲಾಗ್ತಾ ಇದೆ. ನಾನಾ ರೀತಿಯ ಮಳಿಗೆಗಳ ಉದ್ಘಾಟನೆಗೂ ಕೂಡ ಆಕೆಗೆ ಆಹ್ವಾನ ಹೋಗ್ತಾ ಇದೆ. ಇದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ರಾತ್ರೋರಾತ್ರಿ ಸ್ಟಾರ್ ಆದವರ ಕಥೆಗಳಿದಾವಲ್ಲ, ಉದಾಹರಣೆಗಳು ನಿಜಕ್ಕೂ ಕೂಡ ಒಂದು ರೀತಿಯ ಪಾಠ ಆಗಬೇಕು. ರುದ್ರಾಕ್ಷಿ ಮಾಲೆ ಮಾರಲು ಬಂದಾಕೆ ಈಗೆಲ್ಲಿ ಕಾಣಿಸ್ತಾ ಇಲ್ಲ. ಗಾಜು ಗಣ್ಣುಗಳಿಂದಲೇ ಕುಂಭಮೇಳದಲ್ಲಿ ಮೆರೆದಿದ್ದಾಕೆ ಈಗೆಲ್ಲಿ. ಕಣ್ಣುಗಳಿಂದಲೇ ಪ್ರಖ್ಯಾತಳಾಗಿದ್ದಂಥ ಮೊನಾಲಿಸಾ ಸುದ್ದಿಗಳು ಕೂಡ ಸ್ತಬ್ಧವಾಗಿದೆ. ಜೇನುಗಂಡಿನ ಹೆಣ್ಣು ಮಗಳ ಪರಿಸ್ಥಿತಿ ಮುಂದೇನಾಗಬಹುದು? ಹಾಡುತ್ತಾ ಭಿಕ್ಷೆ ಬೇಡಿ ವೈರಲ್ ಆದಂತಹ ರಾಣು ಮಂಡಲ್, ರೈಲು ನಿಲ್ದಾಣದಲ್ಲಿ ಭಿಕ್ಷೆ ಬೇಡಿ ಸೌಂಡ್ ಮಾಡಿದ್ದಂತಹ ರಾಣು ಬಾಲಿವುಡ್ ಚಿತ್ರಕ್ಕೆ ಹಾಡಿದ್ದಾಕೆಗೆ ಈಗ ಏನಾಗಿದೆ ಗೊತ್ತಾ? ರಾತ್ರೋರಾತ್ರಿ ಸ್ಟಾರ್ ಆಗಿದ್ದ ರಾಣು ಮಂಡಲ್ ಈಗೆಲ್ಲಿ? ತೇರಿ ಮೇರಿ ಹಾಡು ಹಾಡುತ್ತಾ ವೈರಲ್ ಆಗಿದ್ದಾಕೆ ಕಣ್ಮರೆ. ಭಾರೀ ಸಂಕಷ್ಟಕ್ಕೆ ಸಿಲುಕಿ ಅಸಹಾಯಕಳಾದ ರಾಣು ಮಂಡಲ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ತಮ್ಮ ಸ್ವಗ್ರಾಮಕ್ಕೆ ವಾಪಸ್ಸಾಗಿದ್ದಾರೆ. ಇನ್ನು ಹಿಮೇಶ್ ರೇಷಮಿಯಾ ಅವರ ಚಿತ್ರಕ್ಕೆ ಹಾಡಿದ್ದ ರಾಣು ಈಗ ಕಾಣುತ್ತಿಲ್ಲ.